ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಬ್ರದರ್ DCP-L 2.4 DW ಜೆರಾಕ್ಸ್ ಮಿಷಿನಲ್ಲಿ ನೀವು ಇಂಕ್ ಖಾಲಿ ಆದಾಗ ಇಂಕ್ ಹಾಕ್ತಿರಲ್ಲ, ಸೊ ಇಂಕ್ ಹಾಕಿದ ನಂತರ ರೀಪ್ಲೇಸ್ ಟೋನರ್ ಅಂತ ಆಪ್ಷನ್ ಬರ್ತಾ ಇದೆ. ಸೊ ಈಗ ಪ್ರಿಂಟ್ ಬರ್ತಾ ಇಲ್ಲ. ಅದನ್ನ ಹೆಂಗ್ ಸಾಲ್ವ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಈಗ ಹೆಂಗ್ ಪ್ರೊಸೀಜರ್ ಅಂತ ನೋಡೋಣ ಬನ್ನಿ. ಇವಾಗ ಮೊದಲನೇದಾಗಿ ಜೆರಾಕ್ಸ್ ಮಿಷಿನ್ ಆನ್ ಮಾಡಿದ ನಂತರ ರೀಪ್ಲೇಸ್ ಟೋನರ್ ಕಾರ್ಟೇಜ್ ಅಂತ ತೋರಿಸುತ್ತದೆ. ಸೊ ನಾವು ಇವಾಗ ಫಸ್ಟಿಗೆ ಕವರನ್ನ ಓಪನ್ ಮಾಡಬೇಕು. ಓಕೆ, ಜೆರಾಕ್ಸ್ ಮಿಷಿನ್ ಕವರ್ ಟ್ಯಾಬ್ನ ಓಪನ್ ಮಾಡಿದ ನಂತರ ಕ್ಲಿಯರ್ ಬಟನ್ನ ಒಂದು 10 ಸೆಕೆಂಡ್ನಿಂದ ಹೋಲ್ಡ್ ಮಾಡಿ ಹಿಡಿಬೇಕು. ಓಕೆ, ಅದನ್ನ ಕ್ಲಿಕ್ ಮಾಡಿ 10 ಸೆಕೆಂಡ್ ಹೋಲ್ಡ್ ಮಾಡಿ ಹಿಡಿದ ತಕ್ಷಣ ಅದು ನೆಕ್ಸ್ಟು ಆನಂತರ ಓಕೆ ಬಟನ್ ಇವಾಗ ತೋರಿಸ್ತೇನೆ ನೋಡಿ. ನಾನು ಈ ಓಕೆ ಬಟನ್ನ ಒತ್ತಿ ಹಿಡಿಬೇಕು. ಇದನ್ನು 10 ಸೆಕೆಂಡ್ ಇಲ್ಲ, ಒಂದು 5 ಸೆಕೆಂಡ್ ಒತ್ತಿ ಹಿಡಿದ ನಂತರ ರೀಪ್ಲೇಸ್ ಟರ್ಮ್ ಅಂತ ಬರುತ್ತೆ. ಎಸ್ ಆರ್ ನೋ ಆಪ್ಷನ್ ಬಂದಾಗ ಎಸ್ ಆರ್ ನೋ ಆಪ್ಷನ್ ಬರುತ್ತೆ. ಎಸ್ ಆರ್ ನೋ ಆಪ್ಷನ್ ಬಂದ ನಂತರ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಪ್ಲಸ್ಸು ಮತ್ತು ಮೈನಸ್ಸು ಹೊಡಿಬೇಕು. ಓಕೆ, ಮೊದಲು ಪ್ಲಸ್ ಹೊಡಿಬೇಕು, ಆನಂತರ ಮೈನಸ್ ಕ್ಲಿಕ್ ಮಾಡಿ ಮತ್ತೆ ಪ್ಲಸ್ ಕ್ಲಿಕ್ ಮಾಡಿ ಓಕೆ ಅಂತ ಟೈಪ್ ಮಾಡಬೇಕು. ಓಕೆ ಅಂತ ಟೈಪ್ ಮಾಡಿದ ನಂತರ ಎಕ್ಸೆಪ್ಟೆಡ್ ಅಂತ ಬರುತ್ತೆ. ಆವಾಗ ಕವರ್ ಇಟ್ಸ್ ಓಪನ್, ಪ್ಲೀಸ್ ಕ್ಲೋಸ್ ದ ಡೋರ್ ಅಂತ ಹೇಳುತ್ತೆ. ಅದನ್ನು ಕ್ಲೋಸ್ ಮಾಡಿದ ನಂತರ ಪ್ಲೀಸ್ ವೇಟ್ ಅಂತ ಹೇಳುತ್ತೆ. ಇವಾಗ ಅದು ಜನ್ರೇಟ್ ಆಗ್ತಿರುತ್ತೆ. ಜನ್ರೇಟ್ ಆದ ನಂತರ ಒಂದು ಸೆಕೆಂಡ್ ಇರಿ ಹೇಳ್ತೀನಿ. ಜನ್ರೇಟ್ ಆದ ನಂತರ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇವಾಗ ಪ್ರಿಂಟ್ ಬರುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ, ನಾನು ಇವಾಗ ಸ್ಟಾರ್ಟ್ ಕ್ಲಿಕ್ ಮಾಡಿದ್ದೀನಿ. ಓಕೆ, ಇವಾಗ ಪ್ರಿಂಟ್ ಬಂತು. ಓಕೆನಾ, ಇಷ್ಟೇ ಸಿಂಪಲ್. ಓಕೆ, ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.